ಸಿಬಿಐ ಕೇಸ್ನಿಂದ ಬಚಾವಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ರಿಲೀಫ್ ಅನ್ನು ಕೊಟ್ಟಿದೆ ಹೈಕೋರ್ಟ್. ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ವಜಾ ಮಾಡಿದೆ ಹೈಕೋರ್ಟ್. ಸಿಬಿಐ ತನಿಖೆಯಿಂದ ಪಾರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಆ ಮೂಲಕ ಲೋಕಾಯುಕ್ತವೇ ತನಿಖೆಯನ್ನು ಮುಂದುವರಿಸಲಿ ಅಂತ ಹೈಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿದೆ. ಅಷ್ಟೇ ಅಲ್ಲ, ನಾಗಪ್ರಸನ್ನ ಅವರ ಪೀಠ ಈ ಒಂದು ಮಹತ್ವದ ಆದೇಶವನ್ನು ಕೊಡೋದರ ಮೂಲಕ ಸಿದ್ದರಾಮಯ್ಯನವರಿಗೆ ಇವತ್ತು ಗುಡ್ ಫ್ರೈಡೆ. ನಿಜಕ್ಕೂ ಸಿದ್ದರಾಮಯ್ಯನವರಿಗೆ ಇವತ್ತು ಗುಡ್ ಫ್ರೈಡೆ, ಶುಭ ಶುಕ್ರವಾರ. ಆತಂಕದಲ್ಲಿದ್ರು ಸಿದ್ದರಾಮಯ್ಯನವರು, ಏನಾಗುತ್ತೋ ಏನೋ ಅಂತ. ಮತ್ತೊಂದು ಕಡೆ ಲೋಕಾಯುಕ್ತ ತನಿಖೆ ಪಾರದರ್ಶಕವಾಗಿ ನಡೀತಾ ಇಲ್ಲ ಅಂತ ಸ್ನೇಹಮಯಿ ಕೃಷ್ಣ ಅವರು ಆರೋಪ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಅವರು ಮಾಡಿರ್ತಕ್ಕಂಥ ಆರೋಪದಲ್ಲಿ ಯಾವುದೇ ರೀತಿಯಾದಂಥ ಹುರುಳಿಲ್ಲ, ಸತ್ಯಾಂಶ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಬರ್ತಾ ಇದ್ರು. ಸೊ ಈಗ ಲೋಕಾಯುಕ್ತದ ತನಿಖೆಯೇ ನಡೀಲಿ ಅಂತ ಹೇಳೋದರ ಮೂಲಕ ಹೈಕೋರ್ಟ್ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಅನ್ನು ಕೊಟ್ಟಿದೆ. ಆ ಮೂಲಕ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ರಾಜಕೀಯವಾಗಿ, ಅದರ ಮುಂದಿನ ಹಂತಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶದ ಕಡೆಗೆ ಗಮನ ಕೊಡೋಣ. ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಇದರಿಂದ ಯಾವ ರೀತಿಯಾಗಿ ಪ್ಲಸ್ ಆಗಬಹುದು, ಸಿದ್ದರಾಮಯ್ಯನವರಿಗೆ ಇದರಿಂದ ರಾಜಕೀಯವಾಗಿ ಯಾವ ರೀತಿಯಾಗಿ ಲಾಭ ಆಗ್ಬೋದು ಅನ್ನೋದಕ್ಕಿಂತ ಸಂಕಷ್ಟದ ದಿನಗಳನ್ನ ಯಾವ ರೀತಿಯಾಗಿ ಅವರು ನೂಕಿದ್ದಾರೆ ಅನ್ನುವಂಥದ್ದನ್ನ ಮುಂದಿನ ಹಂತಗಳಲ್ಲಿ ನೋಡ್ತಾ ಹೋಗೋಣ. ಆದರೆ ಈಗ ಸದ್ಯಕ್ಕೆ ಸಿದ್ದರಾಮಯ್ಯನವರು ಅತಿ ದೊಡ್ಡ ರಿಲೀಫ್ ಅನ್ನು ಪಡ್ಕೊಂಡಿದ್ದಾರೆ. ಸಿಬಿಐ ತನಿಖೆಗೆ ಕೊಡ್ಲೇಬೇಕು ಅಂತ ಸ್ನೇಹಮಯಿ ಕೃಷ್ಣ ಅವರೇನು ಆಗ್ರಹಿಸ್ತಾ ಇದ್ರು, ಅವರ ಅರ್ಜಿಯನ್ನು ಹೈಕೋರ್ಟ್ ತಿರಸ್ಕಾರ ಮಾಡೋದರ ಮೂಲಕ, ವಜಾ ಮಾಡೋದರ ಮೂಲಕ ಸಿದ್ದರಾಮಯ್ಯನವರು ಒಂದು ರೀತಿಗೆ ನೆಮ್ಮದಿಯನ್ನು ಪಡ್ಕೊಂಡಿದ್ದಾರೆ, ನಿರಾಳತೆಯನ್ನು ಪಡ್ಕೊಂಡಿದ್ದಾರೆ. ಲೋಕಾಯುಕ್ತದಲ್ಲೇ ತನಿಖೆ ಆಗ್ತಾ ಇದೆ, ಲೋಕಾಯುಕ್ತದಲ್ಲೇ ತನಿಖೆ ಆಗಲಿ ಅಂತ ಕರ್ನಾಟಕ ಹೈಕೋರ್ಟ್ ಹೇಳಿರುವಂಥದ್ದು. ವೀಕ್ಷಕರೇ, ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠ ಈ ಹಿಂದೆ ಸಿದ್ದರಾಮಯ್ಯನವರ ಈ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಯಾಕಾಗಿ ತನಿಖೆ ನಡೀಬಾರದು, ತನಿಖೆ ನಡೀಲಿ ಅಂತ ಆದೇಶವನ್ನು ಕೊಟ್ಟಿದ್ರು. ಈ ಆದೇಶಕ್ಕೆ ಸಂಬಂಧಪಟ್ಟಂತೆ ತನಿಖೆ ಶುರು ಮಾಡಿದಂತಹ ಲೋಕಾಯುಕ್ತ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿತ್ತು. ಆದರೆ ಈ ತನಿಖೆ ಪಾರದರ್ಶಕವಾಗಿ ನಡೀತಾ ಇಲ್ಲ, ಈ ತನಿಖೆಯಲ್ಲಿ ಹಸ್ತಕ್ಷೇಪ ಆಗ್ತಾ ಇದೆ, ಮೂಲ ದಾಖಲೆಗಳೇ ಕಾಣೆ ಆಗಿಬಿಟ್ಟಿದ್ದಾವೆ. ಹೆಲಿಕಾಪ್ಟರ್ ಹೋಗ್ಬಿಟ್ಟು ಸಚಿವರೊಬ್ಬರು ಮೂಡಾದಿಂದ ಫೈಲ್ಗಳನ್ನ ಬೆಂಗಳೂರಿಗೆ ಎತ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಬಹಳ ನ್ಯಾಯಯುತವಾಗಿರ್ತಕ್ಕಂಥ ತನಿಖೆನ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇದ್ರು. ಹೀಗಾಗಿ ಸಿಬಿಐ ತನಿಖೆ ಬೇಕೇ ಬೇಕು ಅಂತ ಆಗ್ರಹಿಸ್ತಾ ಇದ್ರು. ಆದರೆ ಅಂತಿಮವಾಗಿ ಸಿದ್ದರಾಮಯ್ಯನವರು ತಾತ್ಕಾಲಿಕ ಗೆಲುವನ್ನು ಪಡ್ಕೊಂಡಿದ್ದಾರೆ ಈ ವಿಚಾರದಲ್ಲಿ. ಈಗ ಸಿದ್ದರಾಮಯ್ಯನವರಿಗೆ ಮುಂದಿನ ದಿನಗಳಲ್ಲಿ ಎದುರಾಗಬಹುದಾದಂತಹ ರಾಜಕೀಯ ಎಲ್ಲ ಅಡೆತಡೆಗಳು ನಿವಾರಣೆಯಾದಂತೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರು ವಿಚಾರವಾಗಿ ಏನಾಗಬಹುದು ಅನ್ನುವಂಥದ್ದು ಸದ್ಯ ದೊಡ್ಡ ಪ್ರಶ್ನೆ ಆದ. ಸಿದ್ದರಾಮಯ್ಯನವರು ದೊಡ್ಡ ರಿಲೀಫ್ ಅನ್ನ ಪಡ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಒಂದು ವೇಳೆ ಏನಾದರೂ ಹೈಕೋರ್ಟ್ ಇವತ್ತಿನ ಆದೇಶವನ್ನ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಏನಾದರೂ ಕೊಟ್ಟು ಬಿಟ್ಟಿದ್ದರೆ ಸಿದ್ದರಾಮಯ್ಯನವರ ಮುಂದಿನ ರಾಜಕೀಯದ ಭವಿಷ್ಯ ಕರಾಳತೆಯಿಂದ ಕೂಡಿರ್ತಾ ಇತ್ತು. ಬಿಟ್ಟಿರೋರೇನು ಬಿಜೆಪಿ ನಾಯಕರು ಬಿಟ್ಟಿರೋರೇನು? ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ಬಿಗಿ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ರು. ಲೋಕಾಯುಕ್ತ ತನಿಖೆಗೆ ಹೋದಾಗ್ಲೂ ರಾಜೀನಾಮೆ ಕೊಟ್ಟಿಲ್ಲ, ಇಡಿ ತನಿಖೆ ಶುರು ಮಾಡಿದಾಗ್ಲೂ ರಾಜೀನಾಮೆಯನ್ನ ಕೊಟ್ಟಿಲ್ಲ, ಈಗ ಸಿಬಿಐ ತನಿಖೆಗೆ ಹೋಗಿದೆ, ಈಗಲೂ ನೀವು ರಾಜೀನಾಮೆಯನ್ನ ಕೊಟ್ಟಿಲ್ಲ ಅಂದ್ರೆ ಎಂಥ ಮೊಂಡು ರಾಜಕಾರಣವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. 40-45 ವರ್ಷಗಳಿಂದಲೂ ಸಹ ಕಳಂಕರಹಿತರಾಗಿ ರಾಜಕಾರಣವನ್ನ ಮಾಡ್ಕೊಂಡು ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಅಂತಿಮವಾಗಿ ಒಂದು ರಾಷ್ಟ್ರೀಯ ತನಿಖಾ ಸಂಸ್ಥೆ, ಡೆಲ್ಲಿ ಮಟ್ಟದ ಒಂದು ತನಿಖಾ ಸಂಸ್ಥೆಯ ತನಿಖೆಯನ್ನು ಎದುರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮೊಂಡು ಮಾಡಿಕೊಂಡು ಕೂತಿದ್ದಾರೆ. ಅವರು ತಮ್ಮ ಸ್ಥಾನದಲ್ಲಿ ರಾಜೀನಾಮೆಯನ್ನ ಕೊಡದೆ ಅನ್ನುವ ರೀತಿಯಲ್ಲಿ ಬಿಜೆಪಿ ಎಲ್ಲ ಕಡೆ ಹೇಳ್ಕೊಂಡು ಬರ್ತಾ ಇತ್ತು. ಇನ್ನೆಷ್ಟು ಹೋರಾಟಗಳು, ಇನ್ನೆಷ್ಟು ಪ್ರತಿಭಟನೆಗಳು, ಇನ್ನೆಷ್ಟು ಪಾದಯಾತ್ರೆಗಳು ನಡೀತಾ ಇತ್ತು ಗೊತ್ತಿಲ್ಲ. ಬೆಂಗಳೂರಿಂದ ಮೂಡಾದವರೆಗೆ, ಮೈಸೂರಿನ ಮೂಡಾದವರೆಗೂ ಸಹ ಇನ್ನೆಷ್ಟು ಪಾದಯಾತ್ರೆಗಳನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ರೋ ಗೊತ್ತಿಲ್ಲ. ಆದರೆ ಅಂತಿಮವಾಗಿ ಇದೆಲ್ಲದಕ್ಕೂ ಸಹ ಹೈಕೋರ್ಟ್ ಫುಲ್ ಸ್ಟಾಪ್ ಅನ್ನು ಇಡೋದರ ಮೂಲಕ ಸಿದ್ದರಾಮಯ್ಯನವರನ್ನ ಇನ್ನೂ 3.5 ವರ್ಷಗಳ ಕಾಲ ತನ್ನನ್ನು ಮುಟ್ಟಕ್ಕಾಗಲ್ಲ, ತನ್ನನ್ನು ಅಲುಗಾಡಿಸೋಕ್ಕಾಗಲ್ಲ ಅನ್ನುವ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಬರೀ ಬಿಜೆಪಿಗೆ ಮಾತ್ರವೇ ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲೂ ಇರ್ತಕ್ಕಂಥ ಒಂದಷ್ಟು ಜನ ನಾಯಕರಿಗೆ ಸಿದ್ದರಾಮಯ್ಯನವರೇ ಇನ್ನೂ 3.5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಅವರ ರಾಜೀನಾಮೆಯನ್ನ ಈ ಸಂದರ್ಭಕ್ಕೆ ನೀವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ ಅನ್ನುವ ರೀತಿಯಲ್ಲಿ ಸಂದೇಶ ಇದು ರವಾನೆ ಆಗ್ತಾ ಇದೆ.